ಹಲೋ ಹಲೋ ಏನಪ್ಪ? ಯಾಕೆ ಅವಾಗಿಂದ ಒಂದು 25 ಸತಿ ಫೋನ್ ಮಾಡಿದ್ಯಪ್ಪ? ಯಾಕೆ? ನನಗೆ ಅಲ್ಲೆಲ್ಲೂ ಮಾತಾಡೋಕ್ಕಾಗಲಿಲ್ಲ. ಅಕ್ಕ ನೋಡಿ ಅಲ್ಲೇ ಇರ್ತಾಳೆ. ಎಲ್ಲೋಗ ನಮ್ಮ ತಚ್ಚಿ ಇಲ್ಲಿ ಮನೆಯಿಂದ ಕಿತ್ಲಾಗ ಬಂದಿದ್ದೀನಿ. ಇಲ್ಲಿ ಈ ಕಡೆಗೆ ಜಾಗ ಇತ್ತು, ಇತ್ಲಾಗೆ ಅಕ್ಕಿ ಇತ್ಲಾಗ ಬಂದಿದ್ದೀನಿ. ಏನು ಹೇಳಿ ಇವಾಗ? ನಾನು ಅವ್ರ ಮೇದ್ರಿ ಮಾತಾಡೋಕ್ಕಾಗಲ್ಲ ಅಂತ ನಾನು ಹೇಳಿದ್ದೀನಿ ಅವಾಗಲೇ ಮಾಡ್ತೀನಿ ಕಣಪ್ಪ. ತಿರುಗಿ ಮೇಲೆ ಮೇಲೆ ಕೇಳ್ತೀಯ ನೀನಂತೂ. ಅಲ್ಲ ಯಾವಾಗ ಬತ್ತಿತ್ತಾಯಿ ಅದನ್ನ ಕೇಳೋಕ್ಕೆ ನಾನೇನು ಈ ದುಡ್ಡಿನ ವಿಷಯ ಯಾತು ಮಾತಾಡ್ತಿರ್ಲಿಲ್ಲ. ಯಾವಾಗ ಬತ್ತಿ ಏನು ಎತ್ತ ಅಂತೇಳಿ ಕೇಳೋಕೆ ಅಷ್ಟೇ ಫೋನ್ ಮಾಡಿದ್ದು. ಥೋ ಅದನ್ನೇ ಆಗ್ಲೇಳು. ಆಮೇಲೆ ಅದನ್ನ ಮಾತಾಡ್ಬೇಕಾರೆ ಪುಸುಕುನ್ ಏನಾರ ಮಾತಾಡ್ಬಿಟ್ರೆ ಅಕ್ಕ ಎಲ್ಲಿ ಪಕ್ಕದಾಗಿದ್ದು ಬಿಟ್ರೆ ಕೇಳಿಸ್ಕೊಂಡ್ರೆ ಆಮೇಲೆ ಏನು ಮಾಡ್ತೀಯ? ನೀನೊಬ್ಬ ನೀನೆಂತನೋ ಏನೋ ಹೋಗು. ಅಲ್ಲ ನೀನು ಹಿಂಗೆ ಮಾಡಬಾರ್ದು. ಆಗ್ಲಲ್ಲ ಫೋನ ಆಗ್ಲಲ್ಲ ಯಾಕೆ ಫೋನ್ ಮಾಡ್ತೀಯ? ಹೇಳತ್ತೆ ನೀನೆಂತನೋ ಏನೋ. ಇವಳ್ಯಾಕೆ ಬಂದು ಇಲ್ಲಿ ಹಿಂಗೆ ಫೋನಾಗ ಇತ್ಲಾಗ ಕೊರಿತಾಳಲ್ಲ? ಯಾಕೆ ಅವಾಗಿಂದ ಇತ್ಲಾಗ ನೋಡ್ಕೊಂಡು ಯಾಕೋ ಈ ಕಡೆಗೆ ಬಂದ್ಲು. ಏನೋ ಮಾಡ್ತಾ ಇದ್ದಾಳೆ ಇವಳು, ಏನೋ ಕಿತಾಪತಿ ಮಾಡ್ತಾ ಇದ್ದಾಳೆ. ಅದಕ್ಕೆ ಬಗ್ ನೋಡ್ತಾಳೆ, ಇತ್ಲಾಗ ನೋಡಿ ಮಾತಾಡ್ತಾಳೆ ಫೋನ್ನಾಗೆ. ಯಾಕೋ ಏನೋ ಕಿತಾಪತಿ ಮಾಡ್ತಾ ಇದ್ದಾಳೆ ಇವಳು. ಇಲ್ಲಿ ಸೇರ್ಕೊಂಡು ಇವಳು ರಂಗಿ ಅಂಬಳು. ನೋಡೋಣ ಅದೆಲ್ಲ ಏನು ಮಾಡ್ತಾಳೆ. ಯಾಕೋ ಏನೋ ಫೋನ್ನಾಗೆ ಕೊರಿತಾ ಇದ್ದಾಳೆ, ಯಾರಿಗೋ ಏನೋ ಹೇಳ್ತಾ ಇದ್ದಾಳೆ. ನೋಡೋಣ ಇವಳು ಒಳ್ಳೆಯಲ್ಲ ಐನ್ ಡ್ಯಾಂಕಿ ನನ್ನ ಮುಂದೆ. ನೋಡೋಣ ಏನು ಮಾಡ್ತಾ ಇದ್ದಾಳೆ, ಏನು ಮಾತಾಡ್ತಾ ಇದ್ದಾಳೆ ಅಂತ. ಅಯ್ಯೋ ಅಕ್ಕ ಎಂತೂ ಓಟು ದುಡ್ಡು ಹೋಗೈತಿ ಅಂತ ಹೇಳಿ ಅವಳು ಬೇಜಾರಾಗಿದ್ದಾಳೆ. ಅದಕ್ಕೆ ಒಂದೆರಡು ದಿನ ಬಿಟ್ಟು ಹೋಗ್ಮಂತೆ ಅಂತ ಹೇಳವಳೆ. ಅದಕ್ಕೆ ಒಂದೆರಡು ದಿನ ಬಿಟ್ಟು ಬತ್ತೀನಿ, ಅವಳು ಒಂದಿಷ್ಟು ಸಮಾಧಾನ ಮಾಡ್ಕೊಂಬ್ಲಿ. ಇವಾಗ ನಮ್ದು ಹೆಂಗೋ ದುಡ್ಡು ಸಿಕ್ಕೈತಲ್ಲ, ಇವಾಗ ನಾವು ದುಡ್ಡು ಐತೆ, ಇವಾಗ ಹೆಂಗ ನಾವು ನಿಮ್ಮದಾಗಿರ್ಬೋದು. ಏನು ಇವಾಗ ನಾವು ಸಾಲ ತೀರ್ಸೋದೇನು ಚಿಂತಿಲ್ಲ. ಇವಾಗ ಹೆಂಗ ನೀನು ತಗೊಂಡು ಕೊಟ್ಟಿರೋ ದುಡ್ಡಾಗೆ ನಾನು ಕೊಟ್ಟಿರೋ ದುಡ್ಡಾಗ ಹೆಂಗ ಅತ್ತ ಆರಾಮಾಗಿ ಸಾಲ ತೀರಿಸ್ಕೋಬೋದು. ಅಕ್ಕ ಅವಳೇ ಓದ್ಕೊಂಡು ಹೋಗ್ಯಾಳೆ ಅಂತ ತಿಳ್ಕೊಂಡವಳೆ. ಓ ಇವಳೇನಾ ದುಡ್ಡು ಹೊತ್ಕೊಂಡಿರೋ ಕಳ್ಳಿ? ಭಾರಿ ಇದ್ದಾಳೆ. ದುಡ್ಡು ಹೊತ್ಕೊಂಡಿರೋಳು ಇವಳೇನೆ. ಮನೆಯಾಗೆ ಕಳ್ಳರು ಕೊಂಕ್ರದಕ್ಕೆ ಕೋಳಿ ಇಕ್ಕೊಂಡು ಊರು ತುಂಬ ಹುಡುಕಿದ್ರು ಅಮ್ಮಂಗೆ ಆಯಿತು. ಇವಳೆ ಅನಿಸುತ್ತೆ ಕಳ್ಳಿ. ಇವಳೆ ಎಲ್ಲ ಅವಳಿಗೂ ಹೇಳಿ ಒಡವೆ ಎಲ್ಲ ಹೊತ್ಕೊಂಡು ಹೋಗಂಗೆ ಮಾಡಿರೋದು ಇವಳೆ ಅನಿಸುತ್ತೆ. ಎಲ್ಲ ಅವಳು ಮಾತಾಡ್ಕೊಂಡು ಮಾಡಿರ್ಬೇಕು ಅನಿಸುತ್ತೆ. ಹೆಂಗ ಇವಾಗ ನಮ್ಮ ಸಾಲ ತೀರಿದ್ರೆ ಸಾಕಪ್ಪ. ಇವಾಗ ನಮ್ಮ ಅಕ್ಕಗೆ ಒಂದಿಟ್ಟು ಅನುಮಾನ ಬಂದಿಲ್ಲ, ಹೆಂಗ ಅವಳು ಓದ್ಕೊಂಡು ಹೋಗಿದ್ದಾಳೆ ಎಂಬುದು ಒಂದು ಇದಕ್ಕೆ ನಾನು ಅವಳಿಗೆ ಒಂದಿಟ್ಟು ಕಮಿಷನ್ ಕೊಡ್ತೀನಿ ಅಂತ ಹೇಳಿದ್ದೆ. ಹೆಂಗ ಒಂದಿಟ್ಟು ಒಡವೆ ನನ್ನ ಕೊಟ್ಟೋಗ್ಯವಳೆ. ಇವಾಗ ಅವಳು ತಗೊಂಡೋಗ್ಯವಳೆ. ಇವಾಗ ಕೂಡ ಒಟ್ಟು ಕೊಟ್ಟೋಗ್ಯವಳೆ. ಇವಾಗ ಹೆಂಗ ಅವಳೆಲ್ಲ ಬೇರೆ ಕಡೆಗಳು ದೂರ್ಲೆಳು. ಅವಳಂತೂ ಬರಲ್ಲ. ನಮ್ಮ ಅಕ್ಕಗೇನು ಹೇಳಲ್ಲ, ನಮ್ಮ ಸಾಲ ತೀರಿಸಿ ನೆಮ್ಮದಿ ಇರೋನಪ್ಪ ಸ್ವಾಮಿ, ಇನ್ಮೇಲಿಂದ ನೀನು ಸಾಲ ಮಾಡಬೇಡ. ನಾನು ಸಾಲ ಮಾಡಿರೋದ್ರಿಂದ ನಮ್ಗೆ ಅರ್ಧ ಇವಾಗ ತೊಂದರೆ. ನೋಡಿ ಸಾಲ ಮಾಡಿರೋದ್ರಿಂದ ನಮ್ಮ ಸ್ವಂತ ಅಕ್ಕಗೆ ನಾನು ಮೋಸ ಮಾಡಬೇಕಾಯ್ತು. ಸಾಲ ಮಾಡಲಿಲ್ಲ ಅಂತಂದ್ರೆ ನಮ್ಮ ಅಕ್ಕಗೆ ನನಗೆ ಮೋಸ ಮಾಡೋಕ್ಕೆ ಮನಸ್ಸು ಬರಲ್ಲ. ಒಡ ಹುಟ್ಟಿದ ತಂಗಿನೇ ಅಕ್ಕಗೆ ಮೋಸ ಮಾಡಿವಳೆ ಅಂದರೆ ಯಾರನ್ನ ಏನು ಅಂತಾರೆ. ಅದಕ್ಕೆ ಮತ್ತೆ ಗೊತ್ತಾಗ್ದಂಗೆ ಇರಬೇಕು. ಇದನ್ನು ಈ ವಿಷಯನ ನಮ್ಮ ಅಕ್ಕಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಏನು ಅನ್ಕೊಂತಾಳೆ? ಯಾರನ್ನಾಗಲಿ ನಾಲ್ಕು ಕಾಮ್ದಾರೆ ಯಾರನ್ನ ಏನು ಅನ್ಕೊಂತಾರೆ ಹೇಳು? ಸರಿ ಆಯ್ತು, ಅದೇ ನಾನು ಕೊಡೋರಿಗೆಲ್ಲ ಕೊಟ್ಬಿಡೋಣ ಅಂತ ಹೇಳಿ ಸುಮ್ಮನೆ ಸಾಲದಾವೆಲ್ಲ ಯಾಕೆ ಬಡ್ಡಿಗಳು ಹೇಳ್ಕೊಂಬಂದವೆ. ಬಡ್ಡಿನೇ ಓಟ ಆಗೈತೆ. ತಿಮ್ಮಣ್ಣವ್ರದ್ದು ಅದು 25,000 ಬಡ್ಡಿನೇ ಆಗೈತೆ, 50,000 ಆಗೈತಿ. ಅದಕ್ಕೇನೆ ಬಡ್ಡಿ ಕೊಡಬೇಡ, ಎಲ್ಲರಿಗೂ ಹೊಸ್ಲು ಕೊಡೋಣ. ಸುಮ್ಮನೆ ಇನ್ನು ಹೊಸ್ಲು ಕೊಟ್ಟು ಇರೋದಿಕ್ಕೆಂಡು ನೆಮ್ಮದಿಗೆ ಜೀವನ ಮಾಡೋಕ್ಕಾಗುತ್ತೆ. ಇನ್ನು ಸಾಲ ಎಲ್ಲ ತೀರಿಸಿ ಇಬ್ಬರಳು ದುಡ್ಕೊಂಡು ತಿಮ್ಮನ. ಬರೀ ನಾವು ಸಾಲ ಮಾಡಿದ್ರೆ ಹಿಂಗೆ ಆದರೆ ಆಗಲ್ಲ. ನೆಮ್ಮದಿರಲ್ಲ ನೋಡಿ. ಸಾಲ ಮಾಡಿದ್ರೆ ಸಾಲದಾರ ಕಟ್ಟೋದಕ್ಕೆ ಬೇಯೋಕ್ಕಾಗಲ್ಲ. ಏನು ಮಾಡಿ ಏನು ಬಿಡೋಣಪ್ಪ ಅಮ್ಮಂಗಾಗುತ್ತೆ. ಯಾರಿಗೆ ಮೋಸ ಮಾಡೋಣಪ್ಪ, ಏನು ಮಾಡೋಣಪ್ಪ ಅಮ್ಮಂಗಾಗುತ್ತೆ. ನಮ್ಮ ಅಕ್ಕ ಹೊಲ ಮಾರೋದ್ಕಂತೂ ಹೊಲ ಮಾರಿರೋ ದುಡ್ಡು ಇರೋದ್ಕಂತ ನಾನು ಮಾರಿದೆ. ಇವಳು ಅಬ್ಬಾ ಎಂತೆಂಥವ್ರು ಇರ್ತಾರಪ್ಪ ನೋಡು. ಈ ಮನೆಯಾಗೆ ಸೇರ್ಕೊಂಡು ಸ್ವಂತ ಅಕ್ಕೈಗೇನೆ ಮೋಸ ಮಾಡ್ತಾ ಇದ್ದಾಳೆ ಅಂತಂದರೆ ಎಂಥವಳು ಇರಬೇಕು ಇವಳು. ಬಾರು ಇದ್ದಾಳೆ. ಅಲ್ಲ ಸ್ವಂತ ಅಕ್ಕೈಗೇನೆ ಇವಳು ಮೋಸ ಮಾಡ್ತಾ ಇದ್ದಾಳೆ ಅಂತಂದರೆ ಎಷ್ಟರ ಮಟ್ಟಿಗೆ ಇರಬೇಡ. ಆಗ್ಲೆಲ್ಲ ಮಾಡಬೇಡ. ಒಂದೆರಡು ದಿನ ಸಮಾಧಾನ ಮಾಡ್ತೀನಿ. ಒಂದೆರಡು ದಿನ ಸಮಾಧಾನ ಮಾಡಿ ಬತ್ತೀನಿ. ಯಾಕೆ ತಲೆ ಕೆಡಿಸ್ಬೇಡ. ಇನ್ಮೇಲಿಂದನ ಸುಮ್ಮನಿರು. ಏನು ಆಗೋದಾಗುತ್ತೆ. ಏನು 2 ಸೈಟ್ ಇದ್ದಾವೆ ಅಂತ ಹೇಳ್ತೀನಿ. ಸಾಕು 2 ಸೈಟ್ ಇದ್ದಾವೆ. ಈಗ ಇರೋ ದುಡ್ಡು ನಾವು ತಾಮದು ಅಷ್ಟೇ. 2 ಸೈಟ್ ಇದ್ದಾವೆ. ಏನು ಹೆಂಗತ್ತ ಹೊಲ ಮಾರಿಸಿದ್ದು ನಾನು. ಹೆಂಗೆ ಅವಳು ಒಂದಿಟ್ಟು ಸಾಲ ಮಾಡ್ಕೊಂಡಿದ್ಲು. ಹೆಂಗತ್ತ ಹೊಲ ಮಾರಿಸಿದ್ಕೆ ನಮ್ಗೆ ಒಂದಿಟ್ಟು ದುಡ್ಡು ಸಿಕ್ತತ್ತ. ಹೆಂಗತ್ತ ಮಾಡಿದ್ಕೆ ಆತು. ಹೊಲ ಇರೋದ್ಕಂತೂ ಮಾರಿ ನಮ್ದು ಆತು ಇಲ್ಲ. ಅವ್ರು ಹೊಲ ಇರೋದ್ಕನ ಅದನ್ನ ಮಾರ್ಕೊಂಡು ತಿಂದವ್ರು. ಇನ್ಮೇಲೆ ನಮ್ಮ ಅಕ್ಕಂದೂ ಹೊಲ ಇಲ್ಲ, ಅವಳದು ಎಲ್ಲ ಮುಗಿತಿನ್ನ. ಇನ್ನು ಇನ್ನೇನು ಸೈಟು ಒಂದು ಕಾರು ಬೈಕು ಎಲ್ಲ ಇದ್ದಾವೆ. 2 ಸೈಟ್ ಇದ್ದಾವೆ ಅಷ್ಟೇ. ಅವು ಇವಾಗ ಸೈಟ್ ಎಲ್ಲನ ಹೆಂಗ ಚೆನ್ನಾಗಿ ಎಲ್ಲ ರಿಜಿಸ್ಟ್ರ್ ಆಗ್ಯಾವೆಲ್ಲ ಚೆಕ್ ಮಾಡ್ತೀವಿ. ಏನು ತೊಂದ್ರೆ ಇಲ್ಲ ಅಮ್ಮಂಗೆ ಆಗೈತಿ. ಅದಕ್ಕೆ ನಮ್ಮ ಅಕ್ಕಯಿಂದ ಅಲ್ಲಿ ಇರೋದಕ್ಕೆ ಹೆಂಗೆ ಮಾರಿ. ನಮ್ಮ ಅಕ್ಕಯಿಂದ ಅಲ್ಲಿ ಇಲ್ದಿದ್ರೆ ಏನು ಮಾಡಬೇಕಾಗಿತ್ತು? ಹೆಂಗೆ ಮಾರಿಸಿದ್ನತ್ತ ನಾನು ಒಳ್ಳೆ ಐಡಿಯಾ ಮಾಡಿ ನಮ್ಮ ಅಕ್ಕಗೆ ಹೊಲ ಮಾರಂಗೆ ಮಾಡಿದೆ. ಯಾಕೆ ಹೊಲ್ದಾಗ ಏನೂ ಬರೋಲ್ಲ, ಸುಮ್ಮನೆ ಮಾರು ಅಂತೇಳಿ ನಾನು ಹೆಂಗೆ ನಮ್ಮ ಅಕ್ಕಗೆ ಹೇಳಿ ಹೊಲ ಮಾರಿಸಿದ್ಕೆ ಇವತ್ತು ಅನುಕೂಲ ಆಯ್ತು. ನೀನು ಆಗ್ಲೆಲ್ಲ ಫೋನ್ ಮಾಡಬೇಡ. ಸರಿ ಅಮ್ಮ ಆಯ್ತು ಹೇಳು. ನಾನೇನು ಆಗ್ಲೆಲ್ಲ ಮಾಡೋಕ್ಕೋಗಲ್ಲ. ನೀನು ಯಾವತ್ತು ಬತ್ತಿ ಅಂತ ಹೇಳಿ ಇಂಥ ದಿನ ಅಂತ ಹೇಳು. ನನಗೆ ಹೇಳು ದುಡ್ಡು ಇಕ್ಕೊಂಡು ಎತ್ತ ಹೋಗೋಕ್ಕೂ ಆಗಲ್ಲ. ಎಲ್ಲಿ ಯಾರು ಬರ್ತಾರೋ ಏನೋ, ಯಾರೆಲ್ಲಿ ಕಿತ್ಕೊಂಡು ಹೋಗ್ತಾರೋ ಏನೋ, ಓದ್ಕೊಂಡು ಹೋಗ್ತಾರೋ ಏನೋ. ಹೆಂಗ ಸಾಲ ತೀರಿಸಿಬಿಡೋಣ. ಇವಾಗ ಹೆಂಗೆ ಸಿಕ್ಕಿಬಿಟ್ಟೈತೆ ದುಡ್ಡು ಅಮ್ಮಂಗೆ. ಅದಕ್ಕಾಗಿ ನಾನು ದುಡ್ಡು ಸಿಕ್ಕಿರೋದು ಬೇಗ ಕೊಟ್ಬಿಡೋಣ ಸಾಲ ನಂಗಾರೆ.
ಬ್ಯಾಡ ಸುಮ್ಮನಿರ ಮರ ನಾನು ಬರ್ತೀನಿ. ನೀನು ಕೊಡಕ್ಕೆ ಹೋದ್ರೆ ಅವರು ಬಡ್ಡಿ ಕೇಳ್ತಾರೆ, ಬಡ್ಡಿನೂ ಕೊಡು ಅಂತಾರೆ. ಇವಾಗ 10,000ಕ್ಕೆ 10,000 ಬಡ್ಡಿ ಬೆಳೆದಾವೆ. 10,000ಕ್ಕೆ 10,000 ಬಡ್ಡಿ ಕೊಟ್ಟರೆ ನಾವು ಉದ್ಧಾರ ಆಗ್ತೀವಿ, ಬಡ್ಡಿ ಕೊಟ್ಟರೆ ನಾವು ಉದ್ಧಾರ ಆಗಲ್ಲ. ಅದಕ್ಕೇ ಬೇಡ, 10,000ಕ್ಕೆ 10,000 ಅಷ್ಟೇ. ನೀನು ನಮ್ಮ ತಗಿಲ್ಲಮ್ಮ, ನಾವೀಗ ಸಾಲ ಮಾಡಿ ಕೊಡ್ತಾ ಇದ್ದೀವಿ, ಇಲ್ಲ ಅಂತ ಹೇಳಿ ಕೊಡೋಣ. ನಾವೀಗ ಬಡ್ಡಿ ಕೊಡೋಕ್ಕಂತೂ ಆಗಲ್ಲ, ಹಣ ಐತೆ, ಇಸ್ಕೊಂಬೋದಾದ್ರೆ ಇಸ್ಕೊಳ್ರಿ, ಇಲ್ಲ ಅಂತಂದ್ರೆ ನಮ್ಮ ತಗಿದೆ ಇರೋದು ಅಂತೇಳಿ ಕೊಡೋಕ್ಕಾಗುತ್ತೆ. ಇವಾಗ ಅವರು ಕೇಳಿ ಕೇಳಿ ರೋಸಿ ಇವಾಗ ನಮಗೆ ದುಡ್ಡು ಬಂದರೆ ಸಾಕಪ್ಪ ಅಂತ ಅಂದ್ಕೊಂಡಿರ್ತಾರೆ. ಸಿಕ್ಕೈತೆ ಅಪ್ಪಂದು ನಾನು ಸಾಲ ತೀರಿಸ್ಕೊಬಿಡೋಣ ಅಂತ. ಎಲ್ಲ ಜನ ಆ ಸಾವುಕಾತಿನೂ ಅವರೆಲ್ಲನ ನಮ್ಮ ಸಿದ್ಲಿಂಗಣ್ಣನ ಮೇಲೂ ನಮ್ಮ ಗಿರ್ಜಿಂಬೆ ಮೇಲೂ ಅನುಮಾನ ಪಡ್ತಾರೆ. ಅವ್ರು ಮಾಡಿರೋದು ಅಂತೇಳಿ ಜನ ಆಗ್ದಿಲ್ದರು ಅಯ್ಯೋ ಈ ನನ್ನ ಮಕ್ಳು ಏನೋ ಮಾಡ್ಯಾರೋ ಏನೋ, ಇವ್ ನನ್ನ ಮಕ್ಳು ಏನೋ ಮಾಡ್ಯಾರೋ ಏನೋ ಅಂತಾರೆ. ಅಲ್ಲ ನೋಡಿ, ಇವಳೇ ಮನೆಗೇನೆ ಮೋಸ ಮಾಡ್ತಾ ಇರೋಳು. ತಡಿ, ಅವಳು ಸಾವುಕಾತಿ ಏನಾದರೂ ಮಾತಾಡಲಿ, ಎಳ್ಕೊಂಡು ಹೋಗ್ತೀನಿ, ಅವಳು ಮುಂದಕ್ಕೆ ಎಳ್ಕೊಂಡೋಗಿ ಇವಳು ಬಂಡವಾಳನ ಎಲ್ಲ ಬಯಲು ಮಾಡ್ತೀನಿ. ಅದಕ್ಕೆ ಎಲ್ಲ ರೆಕಾರ್ಡ್ ಮಾಡ್ಕೊಂತಾ ಇದ್ದೀನಿ. ಸಿಗು ಹೇಳ್ತೀನಿ. ಅವಳೇನಾದರೂ ಮಾತಾಡಲಿ, ಆ ಸಾವುಕಾತಿ ಒಳ್ಳೇದಿತ್ತು ಸಿಗಲಿ, ಎಳ್ಕೊಂಡು ಹೋಗ್ತೀನಿ. ದರ ಎಳ್ಕೊಂಡು ಹೋಗ್ತೀನಿ ಅವಳು ಮುಂದಕ್ಕೆ, ರಾಜಿ ಮುಂದಕ್ಕೆ ಎಳ್ಕೊಂಡು ಹೋಗಿ ಇವಳು ರಂಗಿ ಬಂಡವಾಳನ ಎಲ್ಲ ಬಯಲು ಮಾಡ್ತೀನಿ. ತಡಿ. ಸುಮ್ಮನೆ ಪಾಪ ನಮ್ಮ ಗಿರ್ಜಿಂಬೇರು ಇಂಥದ್ದು ಏನಕ್ಕೂ ತಲೆ ಹಾಕಲ್ಲಪ್ಪ. ಅವ್ರ ಕೆಲಸ ಏನೋ ಏನೋ ಮಾಡ್ಕೊಂಡು ಒಂದೊಂದ್ಸತಿ ಪಾಪ ಅಲ್ವೇನಕ್ಕ ಹೊಲ ಮಾರಿದ್ರು, ಹಿಂಗೆ ಆಗ್ಬಾರ್ದಾಗಿತ್ತು ಅಂತೇಳಿ ಎಷ್ಟು ನೊಂದ್ಕೊಂತಾಳೆ. ಅಂಥದ್ರಾಗೆ ಒಳ್ಳೇದು ಮಾಡೋರಿಗೆ ಹಿಂಗೆ ಮಾಡ್ತಾರೆ. ಎಂಥವ್ರು ಇರಬೇಕಪ್ಪ, ಒಳ್ಳೇದು ಮಾಡೋರಿಗೆ ಹಿಂಗೆ ಜನ ಹೆಂಗೆ ಬೈಕೆಂಬ್ತಾರಲ್ಲ. ಒಳ್ಳೇದು ಕೆಟ್ಟದ್ದು ಯಾರು ಮಾಡ್ಯಾವ್ರಿ ಏನು ಮುಂದೆ ಯೋಚನೆ ಮಾಡೋದಿಲ್ಲ. ಅಲ್ಲ ಮನೆಯಾಗೆ ಕಳ್ರು ನಿಕ್ಕೊಂಡು ಬೇರೆಯವ್ರ ಮೇಲೆ ಅನುಮಾನ ಪಟ್ಟರೆ ಅವಳು ಬಂದು ಸಾವುಕಾತಿ ಹಿಂಗೆ ಅಂಕ್ಳು ಮಾತಾಡ್ತಾಳೆ. ಹೋಗ್ತಾ ಬರ್ತಾ ಅಂಕ್ಳು ಮಾತಾಡ್ಕೊಂಡು ಹೋಗ್ತಾಳೆ. ಮಾತಾಡಲಿ ಇನ್ನೊಂದ್ಸತಿ ಏನಾದ್ರೂ ಎಳ್ಕೊಂಡು ಹೋಗ್ತೀನಿ. ದರ ದುಡ್ಡು ಇಟ್ಕೊಂಡು ಸಾವುಕಾತಿನ ಎಳ್ಕೊಂಡು ಹೋಗ್ತೀನಿ ಅವಳು ಮುಂದಕ್ಕೆ. ಎಳ್ಕೊಂಡು ಹೋಗಿ ಬಾರಿ ಯಾರು ಮಾಡಿರೋದು ನೋಡು, ಇದು ನೋಡು ಇವಳು ಮಾಡಿರೋದು ಅಂತೇಳಿ ಇವಳು ಮುಂದಕ್ಕೆ ಎಳ್ಕೊಂಡು ಹೋಗ್ತೀನಿ. ಆಯ್ತು ಹೇಳಿ ಇಡ್ತೀನಿ, ನಾನೆಲ್ಲ ಫೋನ್ ಮಾಡ್ತೀನಿ. ಇನ್ನು ನಾಳೆ ನಾಡ್ದಾಗೆ ನೋಡ್ಕೊಂಡು ಮಕ್ಕಳಿಗೆ ಒಂದು ಸ್ವಲ್ಪ ಧೈರ್ಯ ಹೇಳ್ತೀನಿ. ಯಾಕೆ ತಲೆ ಕೆಡಿಸ್ಬಿಡ ಸುಮ್ಕಿರು ಅಂತ ಹೇಳಿ ಯಾಕನ ಒಂದು ಹೇಳ್ತೀನಿ. ಯಾಕನ ಒಂದು ಹೇಳಿ ಬರ್ತೀನಿ ಹೇಳು. ಯಾಕೆ ಹೋಗ್ತೀನಿ ಬೇರೆ ಗಾರಟಿ ಮಾಡ್ತಾನೆ ಅಂತ. ಏನಿಲ್ಲ ಅಂದರೆ ನಾಳೆ ನಾಡ್ದಾನ ಫೋನ್ ಮಾಡಿ ಅಕ್ಕನ ಫೋನ್ ಮಾಡಿಬಿಟ್ಟು ಸಿಟ್ಟಾಗು. ಯಾಕ ಅವಳು ಕಳಿಸ್ತೇ ಇಲ್ಲ, ಏನು ಅಲ್ಲೇ ಇಕ್ಕಂತೀಯೇ? ನೋಡಿ ನಮಗೆ ಮುದ್ದಿಲ್ದಲ್ಲೇ ಇಲ್ಲಿ ಸಾಯ್ತಾ ಇದ್ದೀವಿ, ಮುದ್ದೆ ಮಾಡಿ ಕರಿಲ್ಲ ನಮಗೆ ಅಂತ ಹೇಳಿ ಸ್ವಲ್ಪ ರೋಪಾಕು ಹೇಳ್ತೀನಿ. ರೋಪಾಕು ಅವಾಗ ಕಳಿಸ್ತಾಳೆ. ಅವಾಗ ಹೋಗಮ್ಮ ತಾಯಿ ಅಂತ. ನಾನು ಬಿಡತ್ತ ಇವಾಗ ಹೋಗ್ತೀಯ ಅಂತ ಅಂತಾಳೆ. ಇನ್ನೊಂದು 2 ದಿನ ಇರು ಅಂತಾಳೆ. ನಾಳಿಕೆ ಬಿಟ್ಟು ನಾಡ್ದು ಭಾನುವಾರ ದಿನ ಫೋನ್ ಮಾಡು. ಸೋಮವಾರ ಮಾಡು. ಸೋಮವಾರ ದಿನ ಮಾಡು. ಸೋಮವಾರ ದಿನ ಮಾಡಿ ಮಂಗಳವಾರ ದಿನ ಮಾಡು. ಸೋಮವಾರಲ್ಲ ಮಂಗಳವಾರಲ್ಲ ಮಾಡು. ನಾನು ಬರ್ತೀನಿ. ಫೋನ್ ಮಾಡು, ಸ್ವಲ್ಪ ಫೋನ್ ಮಾಡಿ ಆವಾಜ್ ಹಾಕು. ನಾವಿಲ್ಲಿ ಮುದ್ದಿಲ್ದಲ್ಲೇ ಸಾಯ್ತಾ ಇದ್ದೀವಿ, ಅವಳು ಬಂದು ನಿಮ್ಮೂರ ಸೇರ್ಕೊಂಡವಳು, ಅವಳೇನು ನಾವೇನು ಹೆಂಗನ ಹಾಳಾಗೋಗ್ಲಿ ಇಲ್ಲಿ ಅಂತ ಹೇಳಿ ಸ್ವಲ್ಪ ಆವಾಜ್ ಹಾಕು. ಆವಾಗ ಗೊತ್ತಾಗುತ್ತೆ. ಆವಾಗ ಫೋನ್ ಮಾಡಿ ನನಗೆ ಯಾವಾಗ ಹೇಳ್ತಾಳೆ. ಸ್ವಲ್ಪ ಆವಾಜ್ ಹಾಕಂಗೆ. ನಾನು ಹೇಳಿ ನಿಮ್ಮ ತಾತ ಮಾತಾಡೋಕೋಬೇಡ. ನೀನು ಹೇಳಿದ್ಯ ಅಂತ ಹೇಳೋಕೆ ನನಗೇನು ತಲೆ ಕೆಟ್ಟೈತಿ? ನೀನು ಹೇಳ್ದೆ ಅಂತ ಯಾಕೆ ಹೇಳಲ್ಲ ನಾನು? ನೀನು ಹೇಳ್ದೆ ಅಂತ ಹೇಳಲ್ಲಿ ಹೇಳು. ಸರಿ ಆಯ್ತು ಇಡಾನೆ. ಸರಿ ಆಯ್ತು ಹೇಳಿ, ಇಡು. ಇತ್ಲಾಗ ಬಂದ್ರೆ ಮಾತಾಡ್ಬೋದು, ಇತ್ಲಾಗ ಯಾರು ಬರೋಲ್ಲ. ಸ್ಯಾನೇನ ನೋಡಲಿಲ್ಲ, ಅದೇ ಓದ್ಲು. ನೋಡಿದ್ರಲ್ಲ ವೀಕ್ಷಕರೇ, ಎಂತೆಂಥವ್ರು ಇರ್ತಾರೆ. ಸಾಲ ಮಾಡ್ಕೊಂಡು ತೀರ್ಸೋಕ್ಕಾಗ್ದಿಲ್ಲದಕ್ಕೆ ಸ್ವಂತ ಆಗ್ತಾಯಿಗೇನೆ ಮೋಸ ಮಾಡ್ತಾ ಇದ್ದಾಳೆ ಮನೆಗೆ ಸೇರಿಕೊಂಡು. ಆ ಹುಡುಗಿಗೂ ಎಲ್ಲ ಜೊತೆ ಆಗದಾಳು. ಇವಳ ಜೊತೆ ಆಗ್ಬಿಟ್ಟು ಒಡವೆನ ಇವಳರ್ಧ ತಗೊಂಡು ದುಡ್ಡನ್ನು ಎತ್ಕೊಂಡು ಅವಳ ಮೇಲೆ ಹಾಕಿದ್ದಾಳೆ. ಅಬ್ಬಬ್ಬಾ, ಎಂತೆಂಥವ್ರು ಇರ್ತಾರಪ್ಪ. ಇವಳೇ ಹೊಲ ಮಾರಿಸಿರೋದು, ಇವಳೇನೆ ಹೊಲ ಮಾಡೋಕ್ಕಾಗಲ್ಲ ಸುಮ್ಮನೆ ಮಾರು ಅಂತ ಹೇಳಿ ಮಾರಿಸಿರೋದು ಎಲ್ಲ ಇವಳೇನೆ. ನೋಡಿ ಸಾಲ ಮಾಡ್ಕೊಂಡು ಹೆಂಗೆ ಮಾಡ್ತಾಳೆ. ಆಗದೆ ಇಲ್ದಷ್ಟು ತೀರ್ಸೋಕ್ಕಾಗದೆ ಇಲ್ದಷ್ಟು ಸಾಲ ಮಾಡಿದ್ರೆ ಹಿಂಗೆ ಆಗೋದು. ಸ್ವಂತ ಅಪ್ಪ ಅಮ್ಮಗೂ ಸ್ವಂತ ಒಡ ಹುಟ್ಟಿದ ಅಕ್ಕ ತಂಗಿಯರ್ಗೂ ಮೋಸ ಮಾಡ್ತಾರೆ. ನೋಡ್ತಾ ಇರ್ರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.